ಹಾಯ್ ಹಲೋ ನಮಸ್ಕಾರ. ನಾನು ಆಕಾಶ್ ಮತ್ತೆ ನೀವು ನೋಡ್ತಾ ಇದ್ದೀರಾ ಎಜೆ ವ್ಲಾಗ್ಸ್. ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಶೋಗಳನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಸೆಟ್ಗಳನ್ನ ನೋಡ್ತೀವಿ, ಅಂದರೆ ಮೂವಿಯಲ್ಲಿ ಏನು ಯೂಸ್ ಮಾಡ್ತಾರೆ ಆ ಸೆಟ್ಗಳನ್ನ. ವೆಲ್ಕಮ್ ಟು ರಾಮೋಜಿ ಫಿಲ್ಮ್ ಸಿಟಿ ಪಾರ್ಟ್ 2. ಈ ರಾಮೋಜಿ ಫಿಲ್ಮ್ ಸಿಟಿ ಏನಿದೆ 674 ಹೆಕ್ಟರ್ ಅಂದರೆ 1166 ಎಕರೆನಷ್ಟು ದೊಡ್ಡದಾಗಿದೆ. ಅದಕ್ಕೆ ಇದನ್ನ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಫಿಲ್ಮ್ ಸಿಟಿ ಅಂತ ಹೆಸರು ಮಾಡಿದೆ. ಮುಂದ್ಗಡೆ ನಿಮಗೆ ಅದರ ಸರ್ಟಿಫಿಕೇಟ್ ಕೂಡ ಕಾಣ್ತಾ ಇರಬಹುದು. ರಾಮೋಜಿ ಫಿಲ್ಮ್ ಸಿಟಿ ಸ್ಟಾರ್ಟ್ ಆಗೋದೇ ನಮ್ಮ ಕರ್ನಾಟಕದಲ್ಲಿರುವ ಫೇಮಸ್ ಆಗಿರುವಂತ ಬೃಂದಾವನ ಗಾರ್ಡನ್. ಹೌದು, ನೀವು ರೈಟ್ ಸೈಡಿನಲ್ಲಿ ನೋಡ್ತಾ ಇರೋದು ಮೈಸೂರಿನ ಫೇಮಸ್ ಬೃಂದಾವನ ಗಾರ್ಡನ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮುನಿರತ್ನ ಕುರುಕ್ಷೇತ್ರ ಶೂಟ್ ಆಗಿದ್ದು ಇದೇ ಸೆಟ್ನಲ್ಲಿ ನೀವು ನೋಡ್ತಾ ಇರ್ಬೋದು.
ಟು ಸೇಮು ರಾಮಾಯಣ ಮಹಾಭಾರತದಲ್ಲಿರುವಂಥ ಒಂದು ದರ್ಬಾರ್ ನೋಡಿದಾಗ ಆಗ್ತಾ ಇದೆ. ಬಟ್ ಮೇಲ್ ನೋಡಿದ್ರೆ ನೋಡಿ ದಾರ ಕಟ್ಟಿ ಬಿಟ್ಟಿದ್ದಾರೆ, ಒಂದು ಸಪೋರ್ಟನ್ನು ಕೊಟ್ಟಿದ್ದಾರೆ. ಈ ಸೈಡಲ್ಲಿ ಹೈದರಾಬಾದ್ ಸ್ಟೇಷನ್ನು, ಆ ಸೈಡಲ್ಲಿ ಅಮರಗೋಳ ಸ್ಟೇಷನ್ನು, ಅಂದರೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ 2 ಸ್ಟೇಷನ್ಗಳು. ನೋಡಿ ಈ ರೀತಿಯಾಗಿ ಫಿಲ್ಮ್ಗಳಲ್ಲಿ ಶೂಟ್ನ ಮಾಡ್ತಾರೆ. ನಾವು ಇದನ್ನು ಬೇಕಾದರೆ ಬೆಳಗಾವಿ ಮಾಡ್ಕೋಬೋದು ಅಥವಾ ಹುಬ್ಳಿನ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಇಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಮೂವಿಲಿ ಒಂದು ಸೀನ್ ಏನಿದೆ, ದೀಪಿಕಾ ಪಾದುಕೋನ್ ಅವರು ಸ್ಲೋ ಮೋಷನಲ್ಲಿ ಓಡಿ ಬರ್ತಾ ಇರ್ತಾರೆ. ನಮ್ಮ ಶಾರುಖ್ ಖಾನ್ ಅವರು ತಮ್ಮದೇ ಆದಂಥ ಸ್ಟೈಲಲ್ಲಿ ಹೀಗೆ ಕೈನ ಕೊಡ್ತಾರಲ್ಲ, ಅದು ಶೂಟ್ ಆಗಿದ್ದು ಇದೇ ಶೂಟಿಂಗ್ ಸೆಟ್ಟಲ್ಲಿ. ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಯಾಕೋ ನನಗೆ ಇದು ರೈಲ್ ಥರ ಫೀಲ್ ಕೊಡ್ತಾ ಇಲ್ಲ, ಸೇಮ್ ಬಸ್ ನೋಡಿದಾಗ ಆಗ್ತಾ ಇದೆ. ಯಾಕಂತಂದರೆ ಇಲ್ಲಿ ನೋಡಿ ನಡುವೆ ಸ್ಪೇಸು. ಸಾಮಾನ್ಯವಾಗಿ ರೈಲ್ಗಳಲ್ಲಿ ಈ ರೀತಿಯಾದಂಥ ಸ್ಪೇಸ್ ಇರೋದಿಲ್ಲ. ಇಲ್ಲಿ ಯಾಕಪ್ಪ ಇಷ್ಟು ಸ್ಪೇಸ್ ಅಂತ ಅಂದರೆ ಶೂಟಿಂಗ್ ವೇಳೆಯಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಬಳಸ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಆದಷ್ಟು ಜಾಸ್ತಿ ಸ್ಪೇಸನ್ನು ಇಟ್ಟಿರ್ತಾರೆ. ಅದು ಹಿಂದ್ಗಡೆ ಏನು ನೋಡಿದ್ವಿ ಅದು ಈಗಿನ ಕಾಲದ ಟ್ರೈನು. ನೀವು 90s ಏನಾದರೂ ಹಿಸ್ಟ್ರಿನ ತೋರಿಸ್ಬೇಕು ಅಂತ ಅಂದರೆ ಈ ರೀತಿಯಾದಂಥ ಟ್ರೈನ್ನ ಯೂಸ್ ಮಾಡ್ತಾರೆ ಶೂಟಿಂಗಲ್ಲಿ. ಇದು ರಿಯಲಿಸ್ಟಿಕ್ ಅನಿಸ್ತಾ ಇದೆ. ಅದು ಹಿಂದಿಂದು ಆರ್ಟಿಫಿಷಿಯಲ್ ಇತ್ತು, ಬಟ್ ಇದು ರಿಯಲಿಸ್ಟಿಕ್ಕು, ಐರನ್ನಿಂದಾನೇ ಮಾಡಿದ್ದು. ಬರೀ ಇಂಜಿನ್ ಮಾತ್ರ ಇಟ್ಟಿದ್ದಾರೆ, ಪೂರ್ತಿ ಟ್ರೈನಿನಿಲ್ಲ ಇಲ್ಲಿ. ನಮ್ಮ ಕಿಚ್ಚ ಸುದೀಪ್ ಅವರ ಮೂವಿ ರನ್ನ ಕೂಡ ಶೂಟ್ ಆಗಿದ್ದು ಇದೇ ಸೆಟ್ನಲ್ಲಿ. ಲಾಸ್ಟ್ಗೆ ಒಂದು ಸೀನ್ ಇದೆ ರನ್ನ ಮೂವಿಲಿ. ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನೋಡಿ, ನನಗೆ 5 ನಿಮಿಷದಲ್ಲಿ ಪೂರ್ತಿ ಸ್ಟೇಷನ್ನೇ ಖಾಲಿ ಬೇಕು ಅಂತ. ಆ ಖಾಲಿ ಮಾಡಿಸಿದಂಥ ಸ್ಟೇಷನ್ ಇದೇ ಸ್ಟೇಷನ್ನು. ಐದು ನಿಮಿಷ ಹಿಂದೆ ನಾನು ಹೈದರಾಬಾದಲ್ಲಿದ್ದೆ. ಈಗ 2 ನಿಮಿಷ ಆಯಿತು ಅಮೇರಿಕಾಗೆ ಬಂದಿದ್ದೀನಿ ವಿತೌಟ್ ಪಾಸ್ಪೋರ್ಟ್ ವೀಸಾ. ಅಮೇರಿಕನ್ ಸ್ಟ್ರೀಟ್ಸು, ಲಂಡನ್ ಸ್ಟ್ರೀಟ್ಸ್ ಇದು. ಇಲ್ಲಿ ನೋಡಿ ಪ್ರತಿ ಮನೆಯೂ ನಮ್ಮನ್ನ ಯಾವ ರೀತಿ ಬಗ್ರ ಮಾಡ್ತಾರೆ ನೋಡಿ ಶೂಟ್ಗಳಲ್ಲಿ. ಇಲ್ಲಿ ನೋಡಿ ಶಿಲಾ ಪಾಲಿಕೆ ನಿಂತವಳೆ. ಪೂರ್ತಿ ಬಂದರೆ ಇಲ್ಲಿ ನೋಡಿ ಹೊರಗಡೆಯಿಂದ ಪೂರ್ತಿ POP ಇಂದ ಮಾಡಿದ್ದು, ಪೂರ್ತಿ ಬೆಂಡೆ ಎಲ್ಲ ಕಡೆ. ನೀವು ಏನಾದರೂ ವಿತೌಟ್ ವೀಸಾ ಅಥವಾ ವಿತೌಟ್ ಪಾಸ್ಪೋರ್ಟು ಏನಪ್ಪ ನಿಮ್ಮ ಹತ್ರ ಹಣ ಇಲ್ವಾ, ಬನ್ನಿ ಡೈರೆಕ್ಟಾಗಿ ಬನ್ನಿ ಹೈದರಾಬಾದ್ಗೆ. 1000 ಟಿಕೆಟ್ ತೆಗೀರಿ, ಡೈರೆಕ್ಟ್ ನಿಮಗೆ ನೋಡಿ ಮೆಟ್ಲುಗಳಿವೆ, ನೋಡೋಣ ಮೇಲೆ ಹತ್ತಿರ ಬನ್ನಿ. ನೋಡಿ
ಈಗ ಲಂಡನ್ ಸ್ಟ್ರೀಟಲ್ಲಿ ನಡೀತಾ ಇದ್ದೀನಿ. ನೋಡಿ ಮ್ಯಾಜಿಕ್ ಶೋ ಕೂಡ ನಡೀತಾ ಇದೆ ಇಲ್ಲಿ. ಇವರು ಅಡ್ಡಾಡೋಕ್ಕೆ ಮಾತ್ರ ಒಂದಕ್ಕಿಂತ ಒಂದು ಪ್ಲೇಸಸ್ ಇವೆ ಇಲ್ಲಿ. ಆರಾಮಾಗಿ ಅಡ್ಡಾಡ್ಬೋದು. ಒನ್ ಡೇ ಹೋಗಿದ್ದೆ ಗೊತ್ತಾಗಲ್ಲ. ಇದು ಲಂಡನ್ನ ಫಿಲ್ಮ್ ಟಾಕೀಸ್. ಇದು ಹೇಗಿದೆ ನೋಡಿ. ಇದು ಕಾಫಿ ಶಾಪ್ ಫಾರ್ ಕಾಫಿ ಲವರ್ಸ್. ಎಲ್ಲ ಡಮ್ಮಿನೇ ಗುರು ನೋಡಿ, ಕಾಫಿ ಅದು ಇದು ಅಂತ. ಬಟ್ ಒಳಗಡೆ ಏನೂ ಇಲ್ಲ, ಎಲ್ಲ ಪೂರ್ತಿ ಸೆಟ್ಟು. ಇದು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಇದು ಮುನ್ನಾಬಾಯಿ MBBS ಶೂಟಿಂಗ್ ಆಗಿದ್ದ ಜಾಗ ನೋಡಿ. ಬೇರೆ ನಿಮ್ಗೇನಾದರೂ ಬೇರೆ ಫಿಲ್ಮಲ್ಲಿ ಬೇರೆ ಹಾಸ್ಪಿಟಲ್ ಮಾಡ್ಬೇಕಂದ್ರೆ ಈ ಬೋರ್ಡ್ ಏನಿದೆ ಹಿಂದ್ಗಡೆ ಬೋರ್ಡ್ ಕಾಣ್ತಾ ಇದೆಯಲ್ಲ, ಈ ಬೋರ್ಡ್ ಅಷ್ಟು ಚೇಂಜ್ ಮಾಡಿದರೆ ಆಯಿತು. ಮುಂದ್ಗಡೆಯಿಂದ ಇದು ಹಾಸ್ಪಿಟಲು, ಹಿಂದ್ಗಡೆ ಹೋದರೆ ಇದ್ದೇ ಏರ್ಪೋರ್ಟು. ಇಷ್ಟೇ ನೋಡಿ ಸಿನಿಮಾ ಜೀವನ. ಅದಕ್ಕೆ ಅದನ್ನ ರೀಲ್ ಅನ್ನೋದು. ಇಂಡಿಯನ್ ಮೂವಿಯಲ್ಲಿ ಬರುವಂಥ ಎಲ್ಲ ಹಾಸ್ಪಿಟಲ್ಸು ಇದೇ ನೋಡಿ. ಇದೇನು ಕಾಣ್ತಾ ಇದೆ ಈಗ ಜನನಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಿದೆ. ಇನ್ನೂ ಬೇಕಾದರೆ ನಿಮಗೆ ರಾಣಿ ಪಾರ್ವತಿ ದೇವಿ ಬೇಕಂದರೆ ರಾಣಿ ಪಾರ್ವತಿ ದೇವಿ ಮಾಡ್ಕೋಬೋದು, ಅಥವಾ ನಿಮಗೆ ನಿಮ್ಮ ಹೆಸರು ಬೇಕಾದರೆ ನಿಮ್ಮ ಹೆಸರು ಕೂಡ ಇಟ್ಕೋಬೋದು. ಇಲ್ಲಿ MBBS ತುಂಬಾ ಫೇಮಸ್ ಇಲ್ಲಿ ನೋಡಿ. ಆ್ಯಂಬುಲೆನ್ಸ್ ಕೂಡ ಇಟ್ಟುಬಿಟ್ಟಿದ್ದಾರೆ ಇಲ್ಲ, ಡಮ್ಮಿ ಆ್ಯಂಬುಲೆನ್ಸು ನೋಡಿ. ಯಾವನಾದರೂ ಪೇಷಂಟ್ ಇದ್ದಾನ ನೋಡೋಣ ಬನ್ನಿ. ಪೇಷಂಟ್ ಯಾವನೂ ಇಲ್ಲ, ಖಾಲಿಯಾಗಿದೆ ಆ್ಯಂಬುಲೆನ್ಸು. ಡಮ್ಮಿ ಆ್ಯಂಬುಲೆನ್ಸ್. ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಹಿಂದ್ಗಡೆ ಏರ್ಪೋರ್ಟು ವಿತೌಟ್ ಪಾಸ್ಪೋರ್ಟ್, ವಿತೌಟ್ ವೀಸಾ ದುಬೈಗೆ ಹೋಗ್ತಾ ಇದ್ದೀವಿ. ಹೈದ್ರಾಬಾದಿಂದ ಡೈರೆಕ್ಟ್ ದುಬೈ. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟು. ನೋಡೋಣ ಒಳಗಡೆ ಏನೇನಿದೆ ಅಂತ. ಎಲ್ಲರೂ ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು. ಬನ್ನಿ ನಾವು ಆರಾಮಾಗಿ ಹೋಗೋಣ. ಎಂಟ್ರಿ ಇದು ನೋಡಿ. ಇಂಡಿಯಾಗೂ ತಳಪತಿ ವಿಜಯ್ದು ಒಂದು ಫಿಲ್ಮ್ ಇದೆಯಲ್ಲ, ಅವರು ಡಾಕ್ಟರ್ ಇರ್ತಾರೆ. ಏರ್ಪೋರ್ಟಲ್ಲಿ ಒಂದು ಹಾರ್ಟ್ ಪೇಷಂಟು ಬಿದ್ದುಬಿಡ್ತಾನೆ, ಆವಾಗ ಒಂದು ಏನು ಫಸ್ಟ್ ಏಡನ್ನು ಕೊಟ್ಟು ಬಚಾವ್ ಮಾಡ್ತಾರಲ್ಲ, ಅದು ಇಲ್ಲೇ ಶೂಟ್ ಆಗಿದ್ದು. ಆಲ್ಮೋಸ್ಟ್ ಎಲ್ಲ ಏನು ಏರೋಪ್ಲೇನ್ ಶೂಟಿಂಗ್ ಅಥವಾ ಈ ಏರ್ಪೋರ್ಟ್ ಶೂಟಿಂಗ್ ಇರುತ್ತೆ, ಇದು ಇಲ್ಲಾಗುತ್ತೆ ನೋಡಿ. ಫಸ್ಟ್ ಟೈಮ್ ವೀಸಾ ಇಲ್ಲದೆ ಬಂದಿದ್ದೀನಿ. ನಿಮ್ಗೆ ಬೇಕಾದರೆ ಏರ್ ಇಂಡಿಯಾ ಅಂದರೆ ಏರ್ ಇಂಡಿಯಲ್ಲೇ ಹೋಗ್ಬೋದು, ಅಥವಾ ಜಸ್ಟಾರ್ ಇದೆ ಎಲ್ಲ ಇಲ್ಲಿ ನೋಡಿ. ಟಿಕೆಟ್ ಕೌಂಟರ್ ಕೂಡ ಇದೆ ಇಲ್ಲಿ. ಅಲ್ಲಿ ಇದು ಬ್ಯಾಗ್ ಚೆಕ್ಕಿಂಗು. ಹಾಂ, ಬರ್ರಿ ಫ್ಲೈಟ್ ಟಿಕೆಟ್ ಬುಕ್ ನೋಡಿ. ನಮಸ್ಕಾರ ಮಾಡ್ತಾಯಿದ್ದಾರೆ. ನಮಸ್ಕಾರ ನೋಡಿರಿ. ಫ್ಲೈಟ್ಗೆ ಲೇಟ್ ಆಗುತ್ತೆ ದುಬೈಗೆ. ಇನ್ನು 5 ನಿಮಿಷದಲ್ಲಿ ಫ್ಲೈಟ್ ಇದೆ. ಬನ್ನಿ ಡೈರೆಕ್ಟಾಗಿ ವಿಮಾನಕ್ಕೆ ಬಂದಿದ್ದೀವಿ ನೋಡಿ. ರಾವಣ್ ಮೂವಿ ಶೂಟ್ ಆಗಿದ್ದು ಇಲ್ಲೇ. ಹಾಗೂ ದರ್ಶನ್ದು ಮತ್ತು ಓಂ ಪ್ರಕಾಶ್ ರಾವ್ ಇದ್ದಾರಲ್ಲ, ಅವ್ರದ್ದೊಂದು ಫಿಲ್ಮ್ ಇತ್ತು, ಆ ಫಿಲ್ಮ್ ಕೂಡ ಶೂಟಿಂಗ್ ಆಗಿದೆ ಇಲ್ಲೇ ನೋಡಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅರೈವ್ ಆಗುತ್ತಂತೆ, ಅನೌನ್ಸ್ ಮಾಡ್ತಾ ಇದ್ದಾರೆ. ಹೋಗೋಣ, ದುಬೈಯಲ್ಲಿ ಸಿಗೋಣ, ಡೈರೆಕ್ಟ್ ದುಬೈಯಲ್ಲಿ. ರಾವಣ್ ಪೈಲಟ್ ಇದಾನ, ನೋಡೋಣ ಬನ್ನಿ ಗುರು. ಪೈಲಟ ಇಲ್ಲ ಇಲ್ಲಿ. ಈ ಸೈಡಿನ ವಿಮಾನ, ಹೊರಗಡೆ ಬಂದರೆ ವಿಮಾನನೇ ಇಲ್ಲ ಇಲ್ಲಿ. ಪೈಲಟ್ ಇಲ್ಲಿರುವಂಥ ವಿಮಾನ. ಸೆಕೆಂಡ್ ಸ್ಟಾಪು ರಾಜಸ್ಥಾನದ ಹವಾಮಹಲು. ಇದು ಇವತ್ತಿನ ಲಾಸ್ಟ್ ಸೆಟ್ಟು. ಜಪಾನ್ ದೇಶದ ರೆಪ್ಲಿಕಾನ ಇಲ್ಲಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯ ಬೆಸ್ಟ್ ಅಟ್ರಾಕ್ಷನ್ ಬಾಹುಬಲಿ ಸೆಟ್ ನೊಂದಿಗೆ ಬರ್ತೀನಿ. ಅಂಟಿಲ್ ದೆನ್, ಬಾಯ್ ಗೈಸ್.